ಮಾರಿಕಾಂಬೆ ದೇವಸ್ಥಾನ ಎಂದ ತಕ್ಷಣ ನಮಗೆ ಮೊದಲಿಗೆ ನೆನಪಾಗುವುದು ಶಿರಸಿಯ ಮಾರಿಕಾಂಬಾ ದೇವಾಲಯ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಶಿರಸಿ ಮಾರಿಕಾಂಬಾ ಕ್ಷೇತ್ರದ ಇತಿಹಾಸ, ಮಹಿಮೆ ಮತ್ತು ಅದ್ಭುತ ಜಾತ್ರೆಯ ಕುರಿತಾದ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ವಿಡಿಯೋ ಆರಂಭಿಸುವ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಶಿರಸಿ ಮಾರಿಕಾಂಬಾ ದೇವಾಲಯದ ಜಾತ್ರಾ ಮಹೋತ್ಸವವು ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯವು ಇಂದಿಗೆ ಕರ್ನಾಟಕದ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಒಂದೆನಿಸಿಕೊಂಡಿದೆ. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಭವ್ಯ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳುವುದೇ ಮಹದಾನಂದ. ಸುಮಾರು 9-10 ದಿನಗಳವರೆಗೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿ ಇಡೀ ಶಿರಸಿ ನಗರವೇ ಭಕ್ತ ಸಾಗರದಿಂದ ತುಂಬಿರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಶಿರಸಿಯು ಮಲೆನಾಡು ಎಂದು ಗುರುತಿಸಿಕೊಂಡಿದ್ದು, ಕರಾವಳಿ ಕರ್ನಾಟಕ ಹಾಗೂ ಮಲೆನಾಡು ಕರ್ನಾಟಕದ ಕಲೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಭಕ್ತಿ ಸನ್ನಿಧಿಯಾಗಿದೆ. ಜಾತ್ರೆಯು ಫಾಲ್ಗುಣ ಮಾಸದಲ್ಲಿ ಅಂದರೆ ಫೆಬ್ರವರಿ ಅಂತ್ಯದಿಂದ ಮಾರ್ಚ್ ತಿಂಗಳವರೆಗೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಮಾರಿ ಜಾತ್ರೆ ಎಂದೇ ಪ್ರಸಿದ್ಧವಾಗಿರುವ ಮಾರಿಕಾಂಬಾ ದೇವಾಲಯದ ಜಾತ್ರೆಯು ಸುಮಾರು 9 ದಿನಗಳವರೆಗೆ ವಿಧಿ ಪ್ರಕಾರವಾಗಿ ಆಚರಣೆ ಮಾಡಲಾಗುತ್ತದೆ. ಮಾರಿಕಾಂಬಾ ದೇವಾಲಯದ ಇತಿಹಾಸವು ಸುಮಾರು 400ರಿಂದ 500 ವರ್ಷ ಹಳೆಯದು. ಶಿರಸಿ ನಗರದ ಮಧ್ಯಭಾಗದಲ್ಲಿ ಇರುವ ಈ ದೇವಾಲಯದ ಗೋಡೆಗಳು ರಚನೆ ಮತ್ತು ವಾಸ್ತುಶಿಲ್ಪದಿಂದ ಇತರ ದೇವಾಲಯಗಳಿಗಿಂತ ವಿಭಿನ್ನವಾಗಿ ಗುರುತಿಸಿಕೊಳ್ಳುತ್ತದೆ. ಇಲ್ಲಿ ಗೋಡೆಗಳ ಮೇಲೆ ಚಿತ್ರಿಸಲಾಗಿರುವ ಕಾವ್ಯ ಚಿತ್ರಕಲೆ ಬಹಳ ವಿಶೇಷವಾದದ್ದು. ಈ ಕಲೆಯು ಕರಾವಳಿ ಕರ್ನಾಟಕದ ಪುರಾತನ ಶೈಲಿ ಎಂದು ಗುರುತಿಸಿಕೊಳ್ಳುತ್ತದೆ. ಈ ರೀತಿಯ ಕಲಾಕೃತಿಗಳನ್ನು ಇನ್ನೆಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ. ಇತರ ದೇವಸ್ಥಾನಗಳಲ್ಲಿ ಬಹಳ ವಿರಳ ಎಂದು ಹೇಳಬಹುದು. ಸಾಮಾನ್ಯವಾಗಿ ಇತರ ದೇವಾಲಯಗಳಲ್ಲಿ ಕಲ್ಲಿನ ಕೆತ್ತನೆಗಳು, ಮರದ ಕೆತ್ತನೆಗಳು ಅಥವಾ ಚಿತ್ರಲೇಖನಗಳಿಂದ ಕೂಡಿದ್ದರೆ ಈ ದೇವಾಲಯದ ಗೋಡೆಗಳಲ್ಲಿ ಕಾವ್ಯ ಚಿತ್ರಕಲೆಯನ್ನು ಕಾಣಬಹುದು. ಕಾವ್ಯ ಚಿತ್ರಕಲೆ ಎಂದರೆ ಕಾವಿ ಎಂದರೆ ಕೆಂಪು ಅಥವಾ ಕಂದು ಬಣ್ಣದ ಮಣ್ಣು. ಮೊದಲು ಗೋಡೆಯ ಮೇಲೆ ಲೈನ್ ಪ್ಲಾಸ್ಟರ್ ಅನ್ನು ಹಚ್ಚಿ ಅದರ ಮೇಲೆ ಕೆಂಪು ಕಾವಿ ಬಣ್ಣವನ್ನು ಹಚ್ಚಲಾಗುತ್ತದೆ. ನಂತರ ಗೋಡೆಯ ಮೇಲೆ ವಿನ್ಯಾಸವನ್ನು ಕೊರೆದು ಕಾವಿ ಬಣ್ಣದಿಂದ ಕೂಡಿದ ಕೆಂಪು ಭಾಗವನ್ನು ತೆಗೆದಾಗ ಒಳಗೆ ಇರುವ ಬಿಳಿ ಪದರವು ಕಾಣಿಸುತ್ತದೆ. ಇದು ಕಾವಿ ಕಲೆಯ ವಿಶೇಷ ಮಹತ್ವ. ಹೀಗೆ ಕಾವಿ ಕಲೆಗಳಿಂದ ಕೂಡಿದ ಅಂದರೆ ಕೆಂಪು ಬಿಳಿ ಬಣ್ಣದಿಂದ ಆವೃತವಾಗಿರುವ ಚಿತ್ರ ವಿನ್ಯಾಸವನ್ನು ಈ ದೇವಾಲಯದ ಭಿತ್ತಿಗಳಲ್ಲಿ ಕಾಣಬಹುದು. ದೇವಾಲಯದ ಹೊರಗಿನಿಂದ ಕಾಣಲು ಎಷ್ಟು ವೈಶಿಷ್ಟ್ಯಮಯವಾಗಿ ಕಾಣಿಸುತ್ತದೆಯೋ ಹಾಗೆಯೇ ದೇವಾಲಯದ ಒಳಾಂಗಣವೂ ಕೂಡ ವೈಶಿಷ್ಟ್ಯವನ್ನು ಹೊಂದಿದೆ. ಹಲವಾರು ದೇವಾಲಯಗಳಲ್ಲಿ ನೇರವಾಗಿ ಗರ್ಭಗುಡಿಗೆ ಹೋಗುವ ಸರಳ ರಚನೆ ಇರುತ್ತದೆ. ಆದರೆ ಈ ದೇವಾಲಯದ ಒಳಗೆ ಮಧ್ಯಭಾಗದಲ್ಲಿ ವಿಶಾಲವಾದ ಆವರಣದಿಂದ ಕೂಡಿದೆ. ಮೇಲ್ಛಾವಣಿಯು ಮರ ಮತ್ತು ಕವಲುಗಳಿಂದ ಕೂಡಿದ ಮೇಲ್ಛಾವಣಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ವಾಸ್ತುಶೈಲಿಯನ್ನು ಈ ದೇವಾಲಯದಲ್ಲಿ ಕಾಣಬಹುದಾಗಿದೆ. ದೇವಿಯ ವಿಗ್ರಹದ ಬಗ್ಗೆ ಹೇಳಬೇಕೆಂದರೆ ದೇವಿ ಮಾರಿಕಾಂಬೆಯ ವಿಗ್ರಹವು ಸುಮಾರು 7 ಅಡಿ ಎತ್ತರದ ವಿಗ್ರಹವಾಗಿದೆ. ಅಷ್ಟಭುಜಗಳು ಅಂದರೆ 8 ಕೈಗಳನ್ನು ಹೊಂದಿರುವ ದೇವಿಯನ್ನು ದುರ್ಗೆಯ ಅವತಾರವೆಂದೇ ಹೇಳಬಹುದು. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸುವುದರಿಂದ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ.